ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ವೇತಾ ಪ್ರದೀಪ್ ಕುಮಾರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಶ್ವೇತಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣಾರ್ಥಿ. ಮತ್ತೆ ಶ್ವೇತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿಂದ ಬಂದಿರೋದು? ನಾನು ತಿರುಮೇನಹಳ್ಳಿ ಅಂತ, ಬೆಂಗಳೂರು. ಬೆಂಗಳೂರು. ಹೌದಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ಡ್ರೈ ಜಾಮೂನ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ರೆಡಿಮೇಡ್ ತಂದು ಮಾಡ್ತಾರೆ. ಇವತ್ತು ನಾನು ಬೇರೆ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಲೈಕ್ ಮಿಲ್ಕ್ ಪೌಡರ್ ಯೂಸ್ ಮಾಡಿಬಿಟ್ಟು ಹೇಗೆ ಡ್ರೈ ಜಾಮೂನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಓಕೆ. ಮನೆಯಲ್ಲಿ ಟ್ರೈ ಮಾಡಿದ್ದೀರಾ? ಖಾನಾವಳಿಯಲ್ಲೇ ಅಲ್ವಾ? ಒಂದ್ಸತಿ ಮಾಡಿ ಮನೆಯವ್ರಿಗೆ ಕೊಟ್ಬಿಟ್ಟು ಈಗ ಮಾಡೋದಾ? ಹೌದು, ಸೆಕೆಂಡ್ ಟೈಮ್. ಚೆನ್ನಾಗಿ ಬಂದಿದೆ? ಚೆನ್ನಾಗಿ ಬಂದಿದೆ. ಓಕೆ, ಸರಿ. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ನಾನು ಮೇನ್ ಇಂಗ್ರೀಡಿಯೆಂಟ್ ಬಂದು ಮಿಲ್ಕ್ ಪೌಡರ್ ಮತ್ತೆ ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಮೈದಾ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕ್ರಿಸ್ಪಿ ಕೊಡೋಕೆ ಅಂತ ರವೆ ಯೂಸ್ ಮಾಡ್ತಿದ್ದೀನಿ. ಪಾಕಕ್ಕೆ ಸಕ್ಕರೆ, ಕೇಸರ್ ಪೌಡರ್ ಮತ್ತೆ ಕಾರ್ಡಮಮ್ ಪೌಡರ್, ಮಿಲ್ಕ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಅದು ಹಾಲು. ಓಕೆ. ಇದು ಮಿಲ್ಕ್ ಪೌಡರ್ ಅಂದ್ರೆ ರೆಗ್ಯುಲರ್ ಮಿಲ್ಕ್ ಪೌಡರ್ ಸಿಗುತ್ತಲ್ಲ, ಅದೇನೆ ಅಲ್ವಾ? ಯಾವ್ದಾದ್ರೂ ಒಂದು ಅಂಗಡಿಯಲ್ಲಿ ಸಿಗುವ? ಹೌದು. ಸರಿ, ಓಕೆ. ಶುರು ಮಾಡೋಣಲ್ಲ. ಏನ್ ಮಾಡ್ಕೋತೀರಾ ಫಸ್ಟ್ಗೆ? ಫಸ್ಟ್ ಪಾಕ ರೆಡಿ ಮಾಡ್ಕೊಳ್ಳೋಣ. ಓಕೆ. ಸೊ ಪಾಕಕ್ಕೆ ಒಂದು ಪಾತ್ರೆಯಲ್ಲಿ ಇಟ್ಕೋತೀರಾ? ಓಕೆ. ಒಲೆ ಹಚ್ಕೋತೀರಾ ಶ್ವೇತಾ? ಪಾಕ ಮಾಡೋದಕ್ಕೆ ನೀರು ಬೇಕಾ? ನೀರು ಬೇಕು. ಓಕೆ. ಎಷ್ಟು ನೀರು ತಗೊಳ್ತೀರಾ? ಸಕ್ಕರೆ ಎಷ್ಟು ತಗೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ ನೀರು. 1 ಕಪ್ ನೀರು ಸಾಕು. ಸೊ 1 ಕಪ್ ಸಕ್ಕರೆ ತಗೊಂಡಿದ್ದೀರಾ? 1 ಕಪ್ ನೀರು. ಓಕೆ. ಸೊ ಎಲ್ಲದು ಇದು ಸಾಧಾರಣ 1 ಕಪ್ಪೇನಾ? ಅಂದ್ರೆ ಜನರಿಗೆ ಗೊತ್ತಾಗ್ಬೇಕಲ್ಲ ಎಷ್ಟು ಅಂತ. 1 ಕಪ್ ಪೌಡರು, 1 ಕಪ್ ಸಕ್ಕರೆ. ಹೌದು. ಇದು 1/4 ಕಪ್. 1 ಕಪ್ ಮಿಲ್ಕ್ ಪೌಡರ್ ತಗೊಂಡ್ರೆ 1/4 ಕಪ್ ಮೈದಾ ಹಿಟ್ಟು ಸಾಕಾಗುತ್ತೆ. ಆಮೇಲೆ ಸ್ಪೂನ್ ಲೆಕ್ಕಕ್ಕೆ ರವೆ ಹಾಕೊಳ್ತೀನಿ. ಓಕೆ. ಸರಿ. ಈಗೇನು ಹಾಕೋತೀರಾ? ಈಗ ಸಕ್ಕರೆ 1 ಕಪ್ ತಗೊಂಡಿದ್ದೀರಾ? 1 ಕಪ್ ನೀರಿಗೆ 1 ಕಪ್ ಸಕ್ಕರೆ ಹಾಕ್ತಿದ್ದೀನಿ. ಸರಿ. ಇದು ಪಾಕ ಆಗ್ಬೇಕಲ್ವಾ? ಹೈ ಫ್ಲೇಮಲ್ಲೇ ಇಡ್ತೀರಾ? ಬೇಗ ಆಗ್ಬಿಡುತ್ತಲ್ವಾ? ಓಕೆ. ಅಲ್ಲಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಹಾಕೊಳ್ಳುತ್ತೆ ಅಂತ. ಸರಿ. ಇನ್ನೇನು ಮಾಡೋದೀಗ? ಈಗ ಹಿಟ್ಟು ಕಲ್ಸ್ಕೊಂಡ್ಬಿಡೋಣ. ಅದು ರೆಡಿ. ಓಕೆ. ಪಾಕ ಆಗೋದ್ರೊಳಗೆ ನಾವು ಹಿಟ್ಟು ರೆಡಿ. ಓಕೆ. ಸರಿ. ಮತ್ತೆ ಮನೇಲಿ ಅಡುಗೆ ಎಲ್ಲ ಮಾಡ್ತೀರಾ? ಮಾಡ್ತಾ ಇರ್ತೀನಿ. ಹೌದು, ರೆಗ್ಯುಲರ್. ನೀವೇನಾ ಮನೇಲಿ ಅಡುಗೆ ಮಾಡೋದು? ಮಾಡ್ತೀವಿ. ಮನೇಲಿ ತುಂಬಾ ಜನ ಇದ್ದೀವಿ. ಹೌದಾ? ಇದು ಇವಾಗ ಹಿಟ್ಟು, ಇದು ಮಿಲ್ಕ್ ಪೌಡರ್ 1 ಕಪ್. ಸರಿ. ಮೇದಾ ಕೊಡಿ. ಇದು 1 ಕಪ್ ತಗೊಂಡಿದ್ದೀನಲ್ವಾ, ಇದು ಒಂದು 1/4 ಕಪ್ ಅಷ್ಟು ಹಾಕೊಳ್ತೀನಿ. ಸರಿ. 1-2-3 ಸ್ಪೂನ್ ಬರುತ್ತೆ. ಓಕೆ. ಆಮೇಲೆ ರವೆ, ಇದು ನಾರ್ಮಲ್ ಚಿರೋಟಿ ರವೆ ಅಂತ ಹೇಳ್ತೀವಲ್ವಾ, ಅದೇ ಚಿರೋಟಿ ರವೆ 1-2 ಸ್ಪೂನ್ ಹಾಕ್ತಿದ್ದೀನಿ. ಓಕೆ. ನಾನು ಇದಕ್ಕೆ ನೀರು ಯೂಸ್ ಮಾಡ್ತಾ ಇಲ್ಲ, ಮಿಲ್ಕ್ ಯೂಸ್ ಮಾಡ್ತಿದ್ದೀನಿ. ಸರಿ. ಅದು 1 ಕಪ್ ಅಂದ್ರೆ ನೋಡ್ಕೊಳ್ಬೇಕು ಅದ್ರದ್ದು ಹದ ಎಷ್ಟು ಬರುತ್ತೆ ಅದ್ರ ಮೇಲೆ. ಸರಿ. ಹಾಕೊಳ್ಳಿ. ಸೊ ಈಗ ಜಾಮೂನ್ ಮಿಕ್ಸ್ ಇಲ್ಲ ಮನೆಯಲ್ಲಿ, ನಾವು ಜಾಮೂನ್ ಮಾಡ್ಬೇಕು ಅಂದ್ರೆ ಇದು ಮನೆಯಲ್ಲಿರುವ ಪದಾರ್ಥನೇ ಎಲ್ಲ ಯೂಸ್ ಮಾಡಿ ಮಾಡ್ಬೋದಲ್ವಾ? ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಶ್ವೇತಾ? ತುಂಬಾ ಜನ ಇದ್ದೀರಿ ಅಂತ ಹೇಳ್ತಾ ಇದ್ರಲ್ಲ? ಹೌದು. ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅತ್ತೆ, ಮಾವ ಮತ್ತೆ ನಮ್ಮ ಭಾವ ಇದ್ದಾರೆ. ಭಾವ ಅವ್ರದ್ದು ಫ್ಯಾಮಿಲಿ ಇದೆ. ಮತ್ತೆ ನಮ್ಮ ಮಾವ ಅವ್ರದ್ದು ಅಣ್ಣ ಎಲ್ಲ ಇದ್ದಾರೆ ಜೊತೆಗೆ. ಹೌದಾ? ಎಷ್ಟು ಜನ ಇದ್ದೀರಾ ಮನೇಲಿ? ಟೋಟಲ್ ನಾವು 11 ಜನ ಇದ್ದೀವಿ. ಹೌದಾ? ತುಂಬಾ ಜನ ಖಾನಾವಳಿಗೆ ಬಂದಾಗ ಈ ತರ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ರು. ಒಂಥರ ಚೆನ್ನಾಗಿರುತ್ತಲ್ವಾ? ತುಂಬಾ ಜನ, ಒಂದು ಕೂಡು ಕುಟುಂಬ. ಇತ್ತೀಚೆಗೆ ಬಾರಿ ಅಪರೂಪ. ನಿಜ, ಬೆಂಗಳೂರಲ್ಲಿ ಅಪರೂಪ. ಹೌದೌದು. ಹಳ್ಳಿಯಲ್ಲೆಲ್ಲ ಇನ್ನೂ ಇರ್ತಾರೆ. ಹೌದು, ಸಿಟಿ ಹತ್ರ ಕಡಿಮೆನೆ. 1, 2, 3 ಜನ ಮ್ಯಾಕ್ಸಿಮಮ್ ಇರ್ತಾರೆ. ಹೌದು. ಈಗ ಏನಾಗ್ತೀರಾ? ಹಾಲಲ್ಲಿ ಕಲ್ಸ್ಕೊಡ್ತಾ ಇದ್ದೀರಾ? ಮತ್ತೆ ಈಗ ನೋಡಿ ಈ ತರ ಮೆದು ಆಗಾಯ್ತು. ಇದು ಸ್ವಲ್ಪ ಸ್ಟಿಕ್ಕಿ ಬರುತ್ತೆ ಅಂತ ಗಾಬರಿ ಆಗೋದೇನ್ ಬೇಡ. ತುಪ್ಪ ಇಟ್ಕೊಂಡಿದೀವಿ. ತುಪ್ಪ ಕೊಡಿ. ಜಸ್ಟ್ ಏನ್ ಮಾಡಿ ಗೊತ್ತಾ, ತುಂಬಾ ಸ್ಟಿಕ್ಕಿನೆಸ್ ಬರುತ್ತೆ, ಅದನ್ನ ಅವಾಯ್ಡ್ ಮಾಡಕ್ಕೆ ಜಸ್ಟ್ ಹಿಂಗ್ ಡಿಪ್ ಮಾಡ್ಬಿಟ್ಟು ಈಗ ಉಂಡೆ ಮಾಡ್ಕೊಳ್ಳೋಣ. ಕೈಯಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಚ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ತರ ಬ್ರೇಕೇಜಸ್ ಇರಬಾರ್ದು, ಮಧ್ಯ ಮಧ್ಯ ಬಿರುಕು ಬಿಡುತ್ತೆ ಅಂತಾರಲ್ವಾ, ಆ ತರ ಇರಬಾರ್ದು. ನೋಡಿ ಈ ತರ ನೈಸ್ ಉಂಡೆ ಬರಬೇಕು. ಚೆನ್ನಾಗಿ ಬರುತ್ತಲ್ಲ, ಒಂಥರ ಬೈಂಡಿಂಗ್ ಚೆನ್ನಾಗಾಗಿದೆ. ಹೌದು, ಚೆನ್ನಾಗಾಗುತ್ತೆ. ನಾವು ರೆಗ್ಯುಲರ್ ಜಾಮೂನ್ ಮಾಡ್ತೀವಲ್ಲ ಆ ಥರನೇ ನೀಟಾಗಿ ಉಂಡೆ ಮಾಡ್ಕೊಂಡ್ಬಿಡೋದು ಅಲ್ವಾ? ಸರಿ. ಓಕೆ. ಇನ್ನೇನು ಮಾಡೋದು ಈಗ? ಇದು ಈಗ ಪಾಕ ಆಗಿದೆ, ನಾನು ಚೆಕ್ ಮಾಡೋಣ. ಬಿಸಿ ಇರ್ಬೋದು.
ಓಕೆ, ಇದಕ್ಕೆ ಇವಾಗ ಕೇಸರ್ ಪೌಡರ್ ಕೊಡಿ. ಇದೇನಿದು ಖಾರದ ಪುಡಿನ ಕೇಸರಿ ಪೌಡರ್ ಏನಿದು? ಇದು ಕೇಸರ್ ಪೌಡರ್. ಈಗ ಸಿಗತ್ತಾ ಈ ತರ ಈ ಕಲರ್ದು? ಹೌದು, ಎಲ್ಲಾ ಕಲರು ಸಿಗುತ್ತೆ ಇವಾಗ. ಆರೆಂಜ್, ರೆಡ್ ಮತ್ತೆ ಗ್ರೀನ್ ಕಲರು ಸಿಗುತ್ತೆ. ಇದು ಬೇಗ ನೀರ್ಗೆ ಬ್ಲೆಂಡ್ ಆಗುತ್ತೆ ಅಂತ ಯೂಸ್ ಮಾಡ್ತಾರೆ. ನಾನು ಇದೇನಿದು ಇವರು ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ರು ಖಾರದ ಪುಡಿ ಹಾಕ್ತಾ ಇದ್ದಾರೆ. ನೋಡಿ ಸ್ವಲ್ಪ ಪಿಂಚ್ ಆಫ್ ಅಷ್ಟೇ. ರೆಗ್ಯುಲರ್ ಕೇಸರ್ ಪೌಡರ್ ಅಂತ ಕೇಳಿದ್ರೆ ಈ ತರದೇ ಇರುತ್ತೆ. ಸಿಗುತ್ತೆ ಎಲ್ಲಾ ಶಾಪಲ್ಲೂ ಸಿಗುತ್ತೆ. ಆಮೇಲೆ ಏಲಕ್ಕಿ ಪೌಡರ್ ಓಕೆ, ಅದನ್ನ ಪಾಕಕ್ಕೆ ಹಾಕಿ. ಇದು ಸ್ಮೆಲ್ ಚೆನ್ನಾಗಿ ಕೊಡುತ್ತಲ್ವಾ? ಹೌದು ಹೌದು. ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಪಾಕ ಅಂದ್ರೆ ತೆಳು ಪಾಕನೇ ಸಾಕ ಇದಕ್ಕೆ? ನೋಡಿ ಈ ತರ ಸ್ಟಿಕ್ಕಿನೆಸ್ ಬರುತ್ತೆ. ಸ್ವಲ್ಪ ತುಂಬಾ ಗಟ್ಟಿ ಪಾಕ ಬೇಡ ಅಲ್ವಾ? ಬೇಡ. ಓಕೆ, ಸರಿ. ಇವಾಗ ಆಗಿದೆ ಪಾಕ. ಆಫ್ ಮಾಡಿ ನಾವು ಪಾಕಕ್ಕೆ ಇಟ್ಕೊಂಡ್ಬಿಡೋಣ. ಇವಾಗ ಇದು ಉಂಡೆ ಆಗಿದೆ. ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದೀರಲ್ವಾ? ತುಂಬಾ ದಪ್ಪ ಆದ್ರೆ ಬೇಯೋದು ಕಷ್ಟ. ಹೌದು. ಈಗ ಎಣ್ಣೆ ಇಟ್ಕೊಂಡ್ಬಿಡೋಣ ಅಲ್ಲ? ಎಣ್ಣೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಕಾದು ಇಟ್ಕೊಂಡ್ಬಿಟ್ಟಿದೀವಿ, ಕಾಯ್ತಾ ಇದೆ. ಕಾಯ್ತಾ ಇದೆ. ಆಗಿದೆ ಅಲ್ವಾ? ಆಗಿದೆ. ಓಕೆ, ಇನ್ನೇನ್ ಮಾಡೋದು? ಇವಾಗ ಚೌಟ್ ಕೊಡಿ. ಇದು ತುಂಬಾ ಬಿಸಿ ಮಾಡೋದು ಬೇಡ. ಈ ತರ ನೋಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಲಿ. ಅವಾಗ ಏನಾಗುತ್ತೆ, ಬೇಗ ಬ್ಲ್ಯಾಕ್ ಆಗಲ್ಲ, ಇಲ್ಲ ಬೇಗ ಸೀದ್ ಹೋಗುತ್ತೆ. ಸರಿ ಸರಿ. ಸೊ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೋದಲ್ಲ? ಒಂದ್ಸತಿ ಉಂಡೆ ಮಾಡ್ಕೊಂಡ್ರೆ ಬೇಗ ಆಗ್ಬಿಡುತ್ತಲ್ವಾ? ಹೌದೌದು, ಬೇಗ ಆಗುತ್ತೆ. ಸಾಯಂಕಾಲ ಏನಾದ್ರೂ ಖಾರ ತಿಂಡಿ ಮಾಡಿದಾಗ, ಸಿಹಿ ಅಥವಾ ಯಾರೋ ಗೆಸ್ಟ್ ಬಂತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಇದನ್ನ ಮಾಡ್ಬೋದು. ಸಿಮ್ಮಲ್ಲೇ ಇದೆಯಾ? ಸಿಮ್ಮಲ್ಲಿದೆ. ಮಿಲ್ಕ್ ಪೌಡರ್ ಒಂದು ಶಾಪಿಂದ ತರಬೇಕಾಗುತ್ತೆ, ಮಿಕ್ಕಿದೆಲ್ಲ ಮನೆಯಲ್ಲೇ ಇರೋ ಅಂತ ವಸ್ತು. ಕರೆಕ್ಟ್. ಇದು ಸ್ವಲ್ಪ ಬ್ರೌನಿಶ್ ಕಲರೇ ನಾನು ಇದು ಮಾಡ್ತಿದ್ದೀನಿ, ಫ್ರೈ ಮಾಡ್ತಿದ್ದೀನಿ. ಸೀದೋಗಿದೆ ಅಂತ ಅಲ್ಲ, ಅದು ಕಾಲಾ ಜಾಮೂನ್ ಅಂತಾನೂ ಕರೀತಾರೆ ಅಲ್ವಾ? ಅದಕ್ಕೆ ಬ್ಲ್ಯಾಕ್ ಕಲರ್ ಇದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದು ಕಾಲಾ ಜಾಮೂನ್ ಅಂತಾನೂ ಇದನ್ನ ಹೇಳ್ತಾರೆ. ಕಾಲಾ ಜಾಮೂನ್ ಅಂತಾನೂ ಅಂತಾರೆ. ಸರಿ ಸರಿ. ನಾರ್ತ್ ಇಂಡಿಯನ್ಸ್ ಲೈಕ್ ಬಾಂಬೆ ಅಲ್ಲೆಲ್ಲ ಮಾಡ್ತಾರೆ. ಸರಿ ಸರಿ. ಆಗಿದೆಯಾ ಅದು? ಆಗಿದೆ ನೋಡಿ ಈ ತರ. ಇದು ನಿಮ್ಗೆ ಸೀದೋಗಿದೆ ಅಂತ ಅನ್ಸುತ್ತೆ, ಆದ್ರೆ ನೀವು ಹೇಳೋದು ಕಪ್ಪು ಕಲರೇ, ಬ್ರೌನ್ ಕಲರೇ ಬರ್ಬೇಕು. ಎಣ್ಣೆ ಹಾರ್ತಾ ಇದೆ ಎಲ್ಲ ಹಾಕಿ. ಸ್ವಲ್ಪ ಡಾರ್ಕ್ಗೆ ವೇಟ್ ಮಾಡ್ಬೇಕಲ್ವಾ? ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬಾರ್ದು. ಸಿಮ್ಮಲ್ಲೇ ಮಾಡಿ ಅದೊಂದು ಸ್ವಲ್ಪ ಡಾರ್ಕ್ ಬ್ರೌನ್ ಚಾಕ್ಲೇಟ್ ಕಲರ್ ಅಂತ ಸ್ಲೋಲಿ ಬೇಯಿಸ್ಬೇಕು. ಸರಿ ಸರಿ. ಈ ತರ ಆಗಿದೆ. ಇವಾಗ ಇಲ್ಲಿ ಪಾಕ ರೆಡಿ ಇದೆ ಅಲ್ಲ? ಬಿಸಿ ಪಾಕಕ್ಕೆ ಹಾಕ್ತೀರಾ? ಬಿಸಿ ಪಾಕಕ್ಕೆ ಹಾಕೋಣ. ಸೊ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಮನೇಲಿ? ಮಾಡ್ತಾ ಇರ್ತೀವಿ. ಇಷ್ಟನಾ ಮನೇಲಿ ಎಲ್ರಿಗೂ? ಮಕ್ಕಳು ಒಬ್ಬೊಬ್ಬರಿಗೂ ಒಂದೊಂದು ಟೇಸ್ಟ್. ಪಾಯಸ ತಿಂತಾರೆ, ಒಬ್ಬರು ಜಾಮೂನ್ ತಿಂತಾರೆ. ಅಷ್ಟೊಂದು ಜನ ಇದೀವಲ್ವಾ, ಮಾಡ್ತಾ ಇರ್ತೀರಾ? ಸೊ ಈಗ ಜಾಮೂನು ಪಾಕಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಇವಾಗ? ಅದು 1 ಅವರ್ ನೆನೆಯಕ್ಕೆ ಬಿಡಿ. 1 ಅವರ್ ಬೇಕಾಗುತ್ತೆ. ಓಕೆ. ಸೊ ಅದಾಗಾದ್ರೆ ನೆನೆಯುತ್ತಾ ಇರ್ಲಿ. ಈಗ ಇನ್ನೊಂದೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ? ಇವಾಗ ಇದು ಟ್ರೆಡಿಷನಲ್ ಅಡುಗೆ, ಕಾಳು ಕಟ್ಟು ಅಂತ. ಇದು ಕಾಳು ಕಟ್ಟು ಬಂದು ಮುದ್ದೆ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ. ಹೌದಾ? ಯೂಶುವಲಿ ನಾರ್ತ್ ಕರ್ನಾಟಕದಿಂದ ಬಂದು ಏನ್ ಮಾಡ್ತಾರೆ, ಜೋಳದ ಮುದ್ದೆ ಮಾಡ್ಕೊತಾರೆ. ಈ ಸೈಡ್ ಎಲ್ಲ ರಾಗಿ ಮುದ್ದೆ ಮಾಡ್ತಾರೆ. ಸೊ ಎರಡೂ ಮುದ್ದೆಗೂ ಹೊಂದೋ ಅಂತ ಕಾಳು ಕಟ್ಟು ತಂದಿದ್ದೀನಿ. ಹೌದಾ? ಓಕೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಇದು ನೋಡಿ ಹುರುಳಿ ಕಾಳು. ಈಗ ನಾನು ನಾಡಿದ್ದು ಕಾಳು ಕಟ್ಟು ಮಾಡ್ತೀನಿ ಅಂದ್ರೆ 2 ದಿನ ಮೊದಲೇ ನೀರಲ್ಲಿ ನೆನೆಸಿ ಅದನ್ನ ಒಂದ್ ಬಟ್ಟೆಲಿ ಟೈಟ್ ಆಗಿ ಕಟ್ಟಿಟ್ಬಿಟ್ರೆ ಈ ತರ ಮೊಳಕೆ ಬರುತ್ತೆ. ಓಕೆ ಓಕೆ. ಒಂದು ಓವರ್ ನೈಟ್ ಕಟ್ಟಿಡೋದಾ? ಒಂದು ರಾತ್ರಿ 2 ನೈಟ್ಸ್ ಬಿಟ್ರೆ ಇನ್ನೂ ಚೆನ್ನಾಗಿ ಮೊಳಕೆ. 2 ನೈಟ್ಸ್ ಕಟ್ಟಿ ತೆಗಿಬಾರ್ದು. ಆಪ್ಷನ್ 2 ನೈಟ್ಸ್ ಆಪ್ಷನ್ಸ್, 1 ನೈಟ್ ಇನಫ್. ಓಕೆ ಸರಿ. ಈ ತರ ಈಗ ಮೊಳಕೆ ಕಟ್ಸಿ ನಾನು 3 ವಿಜಲ್ ಮಾಡಿಸ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ನಾರ್ಮಲ್ ಆಗಿ ಬೇಯಿಸಿದ್ದೀನಿ. ಬೇಯಿಸಬೇಕಾದ್ರೆ 1 ಪಿಂಚ್ ಆಫ್ ಟರ್ಮರಿಕ್, ಇದು ಅರಿಶಿಣದ ಪುಡಿನ ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಹಾಕಿ ನಾನು ಇವಾಗ ಬೇಯಿಸಿದ್ದೀನಿ. ಆಮೇಲೆ ಇದನ್ನ ಬಸ್ದಿರೋ ನೀರು, ಬೇಯಿಸಿದ್ದು ಉಳಿದ ನೀರು, ಆ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರ್ಗೆ ಯೂಸ್ ಆಗುತ್ತೆ, ಇದು ಕಾಳು ಪಲ್ಯಗೆ ಯೂಸ್ ಆಗುತ್ತೆ. ಓಕೆ. ಇದಕ್ಕೆ ಇದು ಕಾಳು, ಇದು ಕಟ್ಟು ಅಂತ ಕಾಳು ಕಟ್ಟು ಅಂತ. ಸರಿ. ಸೊ ಉಳಿದಿದ್ದು ಏನೆಲ್ಲ ಬೇಕು ಇವಾಗ? ಇದು ಕಾಳು ಇದೆ, ಇದೆಲ್ಲ ಈಗ ಫಸ್ಟ್ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಪರಿಚಯ ಮಾಡೋಣ ಅಲ್ವಾ? ಏನ್ ಬೇಕು ಇದಕ್ಕೆಲ್ಲ? ಇದಕ್ಕೆ ಈರುಳ್ಳಿ ಬೇಕು, ಬೆಲ್ಲ ಬೇಕು, ಮತ್ತೆ ಮೆಣಸಿನ್ಕಾಯಿ, ಮತ್ತೆ ಕಾಯಿ ತುರಿ, ಸಾಸಿವೆ, ಬೆಳ್ಳುಳ್ಳಿ ಬೇಕು, ಮತ್ತೆ ಸ್ವಲ್ಪ ಹುಳಿ,
ಓಕೆ. ಆಮೇಲೆ ಜೀರಿಗೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇದು ಕಾಳು ಕಟ್ಟು 2 ಸೇರಿಸಿ ಇಷ್ಟು ಇಂಗ್ರೀಡಿಯೆಂಟ್ಸ್. ಓಕೆ ಸರಿ, ಹಾಗಾದ್ರೆ ಶುರು ಮಾಡೋಣಲ್ಲ. ಏನ್ ಮಾಡೋದು ಇವಾಗ? ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಒಂದು ಫ್ರೈ ಮಾಡಕ್ಕೆ ಒಂದು ತವೆ ಕೊಡಿ. ಹೌದಾ? ಓಕೆ. ಒಲೆ ಹಚ್ಕೋತೀರಾ? ಇದು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಒಂದು ಆನಿಯನ್, ಓಕೆ, ಒಂದು ಈರುಳ್ಳಿ ಆದ್ರೆ ಸಾಕು. ಓಕೆ. ಈ ಕಾಳು ಎಷ್ಟಿದೆ ಅನ್ನೋದ್ರ ಮೇಲೆ ಇದಾಗುತ್ತೆ. ಓಕೆ. ನೋಡಿ, ಈಗ ಸ್ವಲ್ಪ ಈರುಳ್ಳಿ ಹಾಕೊಳ್ತಿದ್ದೀನಿ. ಇಷ್ಟು ಈರುಳ್ಳಿ ಸಾಕು. ಎಣ್ಣೆ ಬೇಡವಾ? ಎಣ್ಣೆ ನಾವು ಫ್ರೈ ಮಾಡ್ತಾ ಮಾಡ್ತಾ ಎಣ್ಣೆ ಹಾಕ್ಕೊಳ್ತೀರಾ? ಸರಿ ಸರಿ. ಮೆಣಸಿನ್ಕಾಯಿ ಕೊಡಿ. ಹಸಿಮೆಣಸು ಕಟ್ ಮಾಡಿರೋದು ಬೇಡ, ಇದು ಮಿಕ್ಸಿ ಮಾಡ್ತೀವಲ್ಲ. ಓಕೆ, ಇದು ಬೇಡವಾ? ಬೇಡ, ಇದೆ. ಒಂದು ಇಷ್ಟು ಕಟ್ಗೆ ಒಂದು 3-4 ಮೆಣಸಿನ್ಕಾಯಿ ಸಾಕು. ಖಾರ ಜಾಸ್ತಿ ಇದ್ರೆ ಮುದ್ದೆ ಚೆನ್ನಾಗಿ. ಅದಕ್ಕೆ ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಪರವಾಗಿಲ್ಲ, ಬಿಡಿಸಿ ಹಾಕಿದ್ರೆ ನಡೆಯುತ್ತೆ. ಯಾಕಂದ್ರೆ ನೀವು ಮಿಕ್ಸಿಗೆ ಹರ್ಕೊಳ್ತೀರಾ ಇದನ್ನ ಅಲ್ವಾ, ರುಬ್ಬೋದು. ಬೆಳ್ಳುಳ್ಳಿ ಜಾಸ್ತಿ ಇದ್ರೂ ಪರವಾಗಿಲ್ಲ. ಒಂದು 7-8 ಎಸಳು ಹಾಕಿದ್ದೀನಿ. ಆಮೇಲೆ ಕರಿಬೇವು ಹಾಕಿ. ಈಗ ಸಾಕು. ಆಮೇಲೆ ಕೊತ್ತಂಬರಿ ಹಾಕೋಣ. ಓಕೆ. ಇನ್ನೇನು? ಈಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀರಾ? ಸರಿ. ಇದಿವಾಗ ನೀವು ಸಂಪ್ರದಾಯ ಅಡಿಗೆ ಅಂತ ಹೇಳಿದ್ರಲ್ಲ, ನೀವು ಉತ್ತರ ಕರ್ನಾಟಕದವ್ರ? ನೀವುನು? ಹೌದು. ಉತ್ತರ ಕರ್ನಾಟಕದಲ್ಲಿ ಆ ತರ ಮಾಡ್ತಾರೆ ಅಂತ ಹೇಳಿದ. ಮೂಲ ತಾಯಿ ಮನೆ ಉತ್ತರ ಕರ್ನಾಟಕ? ಹೌದು, ತಾಯಿ ಮನೆ ಉತ್ತರ ಕರ್ನಾಟಕ. ಹುಬ್ಳಿ. ಸೊ ಇಲ್ಲಿ ಯಾವ ತರ ಎಲ್ಲಾ ತರ ಅಡಿಗೆ ಮಾಡ್ತೀರಾ ಅಥವಾ ಉತ್ತರ ಕರ್ನಾಟಕ ಜಾಸ್ತಿನಾ? ಇಲ್ಲ, ನಮ್ಮ ಅತ್ತೆ ಬಂದು ಈ ಸೈಡ್ನವರು. ಸೊ ಇದನ್ನ ನಮ್ಮ ಅತ್ತೆಯಿಂದಾನೆ ಕಲ್ತಿರೋದು. ನಮ್ಮ ತಾಯಿ ಮನೇಲಿ ರೊಟ್ಟಿ ಆ ತರ ಅಡಿಗೆಗಳನ್ನ ಮಾಡ್ತಾರೆ. ನಮ್ಮ ಅತ್ತೆ ಬಂದು ಭದ್ರಾವತಿ ಸೈಡ್ನವರು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಕಂಬೈನ್ ಆಗುತ್ತೆ. ನಾರ್ತ್ ಕರ್ನಾಟಕ, ಸೌತ್ ಎಲ್ಲ ಮಿಕ್ಸ್ ಆಗುತ್ತೆ. ಇದು ನಾವು ಮುದ್ದೆಗೆ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಮಾಡ್ತಾ ಇರ್ತೀವಿ. ಇದು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಂಡು. ಇದಿವಾಗ ಮೊಳಕೆ ಬರ್ಸಿರೋ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಹೌದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಏನು ಅಂದ್ರೆ ಇದ್ರಲ್ಲಿ ಕ್ಯಾಲ್ಸಿಯಂ, ತುಂಬಾ ಕ್ಯಾಲ್ಸಿಯಂ ಇದೆ. ಈಗ ಸಣ್ಣ ಮಕ್ಳಿಗೂ ನೋಡಿ, ಇವಾಗ ಇದನ್ನ ಮೊಳಕೆ ಕಟ್ಟಿಸ್ಕೊಟ್ರೆ ತಿನ್ನಕ್ ಇಂಟ್ರೆಸ್ಟ್ ಬರುತ್ತೆ. ಸೊ ನಾರ್ಮಲ್ ಆಗಿ ಮನೇಲಿ ಅದು ಇದು ಹೊರಗಡೆ ತಿನ್ಸು ಕೊಡೋದಕ್ಕಿಂತ ಈ ತರ ಮೊಳಕೆ ಕಟ್ಟಿಸ್ಕೊಟ್ರೆ ಒಳ್ಳೇದಲ್ಲ. ಖಂಡಿತವಾಗ್ಲೂ ಎಷ್ಟೋ ಸತಿ ಏನದು ಟೈಮ್ ಇಲ್ಲ ಅಂತ ಯೋಚನೆ ಮಾಡ್ತೀವಿ, ಆದ್ರೆ ಇದಕ್ಕೇನು ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ನೆನ್ಸಿದ್ರಾಯ್ತು, ಕಟ್ಟಿಟ್ರೆ ಆಯ್ತು. ಎಷ್ಟೊಂದು ಒಂದು ಪೌಷ್ಟಿಕತೆ ಎಲ್ಲ ನಮ್ಮ ದೇಹ. ಆಮೇಲೆ ಇದಕ್ಕೆ ಏನಂತಾರೆ ಗೊತ್ತಾ, ಇಂಗ್ಲಿಷ್ ಅಲ್ಲಿ ಹಾರ್ಸ್ ಗ್ರಾಮ್ ಅಂತಾರೆ. ಹಾರ್ಸ್ ಅಷ್ಟು ಪವರ್ ಬರುತ್ತೆ ತಿಂದ್ರೆ. ಕರೆಕ್ಟ್. ಸೊ ಇದು ಆರೋಗ್ಯಕ್ಕೆ ಅಂದ್ರೆ ತುಂಬಾ ಒಳ್ಳೇದು. ಮೇನ್ ಇದರಲ್ಲಿ ವಿಟಮಿನ್ಸ್ ಅಂತ ನಮ್ಗೇನ್ ಸಿಗೋದಿಲ್ಲ. ಮೇನ್ ಆಗಿ ಸಿಗೋದು ಅಂದ್ರೆ ಕ್ಯಾಲ್ಸಿಯಂ ಸಿಗೋದು. ಹೆಂಗಸರಿಗೆ ಒಂದು 50 ವರ್ಷ 60 ವರ್ಷ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ಬಿಡುತ್ತೆ. ಅವ್ರು ಅಂತವ್ರು ಯಾವಾಗ್ಲೂ ವಾರದಲ್ಲಿ 2-3 ಸತಿ ಆದ್ರೂ ಸೇವನೆ ಮಾಡಿದ್ರೆ ಒಳ್ಳೇದು ಅಲ್ವಾ? ಸ್ವಲ್ಪ ಸ್ಲೋ ಫ್ಲೇಮ್ ಅಲ್ಲೇ ಮಾಡ್ತಿದ್ದೀನಿ. ಲೋ ಫ್ಲೇಮ್ ಅಲ್ಲೇ ಮಾಡ್ತಾ ಇದ್ದೀನಿ. ಮತ್ತೆ ಮಕ್ಕಳು ಇದಾರಾ ನಿಮ್ಗೆ? ಒಬ್ಳು ಮಗಳಿದ್ದಾಳೆ. ಹೌದಾ? ಎಷ್ಟು ದೊಡ್ಡವಳು? 5 years old. ಹೌದಾ? ಏನ್ ಹೆಸರು? ವಚನ ಅಂತ. ಓಕೆ ಓಕೆ. ವಚನ ಅಂತ ಚೆನ್ನಾಗಿರ ಏನದು ಬಸವಣ್ಣನ ವಚನ ಅಂತ ನಾವು ಯಾವಾಗ್ಲೂ ಕೇಳ್ತಾ ಇರ್ತೀವಿ. ಅದೇ ಹೆಸರು ಇಟ್ಬಿಟ್ಟಿದ್ದೀರಾ? ಅದಕ್ಕೋಸ್ಕರ ಇಟ್ಟಿರೋದಾ? ನಮ್ಮ ಬ್ಯಾಕ್ ಗ್ರೌಂಡ್ ಅದಿದೆ. ಬಸವ ಫಾಲೋವರ್ಸ್ ಇದೆ. ನಮ್ಮ ಅತ್ತೆ ಬಂದು ಬಸವಣ್ಣನ ಫಾಲೋವರ್ಸ್. ಸೊ ಅದು ಮನ್ಸಿಗೆ ಬಂತು. ಹೌದಾ? ಅದೇ ಹೆಸರು ಇಟ್ಟಿದ್ದೀವಿ. ತುಂಬಾ ಸುಂದರವಾದ ಹೆಸರು, ಚೆನ್ನಾಗಿದೆ. ಸೊ ಈ ಬಸವ ವಾಹಿನಿಗೆ ಇವತ್ತು ಬಂದಿದ್ದೀರಾ, ಆ ತರ ಹೇಗನ್ಸುತ್ತೆ? ಖಾನಾವಳಿ ಎಲ್ಲ ನೋಡ್ತಿರ್ತೀವಿ ಮನೇಲಿ, ಡೈಲಿ ನೋಡ್ತೀವಿ. ಎಷ್ಟೊಂದು ರೆಸಿಪಿ ಮಾಡಿದ್ದೀನಿ ಮನೇಲಿ. ಹೌದಾ? ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಹಾಗೆ ಇವತ್ತು ನಂಗೆ ಅದಕ್ಕೂ ಖುಷಿ ಆಗ್ತಾ ಇದೆ, ಮಾಡಕ್ ನಂಗೂ ಅವಕಾಶ ಕೊಟ್ಟಿದ್ದಕ್ಕೆ. ಶ್ವೇತಾ, ಇನ್ನ ಹುರಿದಿದೆ ನೋಡಿ, ಈ ತರ ಬ್ರೌನ್ ಕಲರ್ ಬರೋ ತರ ಹುರ್ಕೋಬೇಕು. ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕೋಣ. ತಗೊಳ್ಳಿ. ಇದೇನಷ್ಟು ಹುರಿಯೋ ಅವಶ್ಯಕತೆ ಇಲ್ಲ. ಸೊ ಲಾಸ್ಟ್ ಅಲ್ಲಿ ಹಾಕೋಣ. ಇಷ್ಟ ಬಿಸಿ ಆದ್ರೆ ಸಾಕು. ಆಫ್ ಮಾಡ್ಕೊಂಡು ಈಗ ಅದು ಮಿಕ್ಸಿಗೆ ಹಾಕೊಳ್ಳೋದಾ? ಮಿಕ್ಸಿಗೆ ಹಾಕೊ. ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್, ಹುಣಸೆ ಹಣ್ಣು ಲಾಸ್ಟ್ ಅಲ್ಲಿ ಹಾಕೊಳ್ತೀನಿ. ತಗೊಳ್ಳಿ. ಇವಾಗ ಹುಣಸೆ ಹಣ್ಣು ಹಾಕ್ತಿದ್ದೀನಿ. ಒಂದು 3 ಎಸಳು ಇಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ. ಇಷ್ಟು ಹುಣಸೆ. ಸರಿ. ಈಗ ಇದನ್ನ ಮಿಕ್ಸಿ ಹಾಕಿ. ಶ್ವೇತಾ, ಈಗ ಮಿಕ್ಸಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಏನು ಮಾಡೋದು ಈಗ? ಇದನ್ನ ಒಂದು ಪಾತ್ರೆ ತಗೊಂಡು, ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಪಾತ್ರೆಯಲ್ಲಿ ತಗೊಂಡ್ಬಿಡೋಣ. ಸರಿ. ಅಲ್ಲಿ ಕಟ್ಟಿಟ್ಕೊಂಡಿದ್ದೀವಿ. ಇದು ಬೇಯಿಸಿರೋ ನೀರು? ಬೇಯಿಸಿರೋ ನೀರು. ಅದನ್ನ ಹಾಕೊಳ್ತೀರಾ? ಅದಕ್ಕೆ ಹಾಕೊಳ್ತೀವಿ.
ಅದು ಒಳ್ಳೆ ಘಮ್ಮ ಏನದು ಪರಿಮಳ ಬರ್ತಾ ಇದೆ ಮಸಾಲೆದು. ಹೌದು. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹುರಿದು ಹಾಕಿದಿರಲ್ಲ. ಹೌದು. ಹ್ಮ್. ಇದು ಮಿಕ್ಕಿರೋ ಕಟ್ಟೆಲ್ಲ ಹಾಕ್ತಾ ಇದ್ದೀನಿ. ಓಕೆ, ಸರಿ, ಹಾಕಿ. ಇದು ಕಟ್ಟು ಸಾಲಿಲ್ಲ ಅಂದ್ರೆ ಬೇಕಾದ್ರೆ ನೀರು ನಾವು ಮಿಕ್ಸ್ ಮಾಡ್ಕೋಬಹುದು. ಎಷ್ಟು ಬೇಕು ಅವಶ್ಯಕತೆಗೆ ಎಷ್ಟಿದೆಯೋ. ಈಗ ಆನ್ ಮಾಡ್ತೀನಿ. ಸರಿ ಸರಿ. ನಮ್ಗೆ ಇದಿಷ್ಟು ಸಾಂಬಾರ್ ಸಾಲಲ್ಲ, ಸೊ ಇನ್ನು ಸ್ವಲ್ಪ ನೀರು ಕೊಡಿ. ಯಾಕಂದ್ರೆ ನೀವು ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನುವಾಗ ನಾವು ಮುದ್ದೆ ಮಧ್ಯಾಹ್ನ ಊಟ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಇದು ಇವಾಗ ತಿಳಿ ಬರುತ್ತೆ, ಸ್ವಲ್ಪ ತಿಳಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಆಪ್ಷನ್ ಕೆಲವೊಬ್ರು ಮಂದ ಇರ್ಲಿ ಅಂತ ಆಸೆ ಪಡ್ತಾರೆ. ಅವ್ರಿಗೆ ಏನು ಆಪ್ಷನ್ ಹೇಳ್ತೀನಿ ಅಂದ್ರೆ, ಇದು ಕಾಳು ರೆಡಿ ಇರುತ್ತಲ್ವಾ, ಆ ಕಾಳನ್ನ ಮಿಕ್ಸಿ ಮಾಡೋ ಟೈಮಲ್ಲೇ ಒಂದ್ 2-3 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಂಬಾರ್ ಕೂಡ ಮಂದ ಬರುತ್ತೆ. ಸ್ವಲ್ಪ ಗಟ್ಟಿ ಆಗುತ್ತೆ. ನೀರ್ ಬೇಡ ಅಂದ್ರೆ ಮಾತ್ರ. ಸೊ ಅದು ಕುದೀತಾ ಇರ್ಲಿ ಅಲ್ವಾ, ಅದಕ್ಕಿನ್ನೇನಾದ್ರು ಹಾಕೋದಿದ್ಯಾ? ಸ್ವಲ್ಪ ಉಪ್ಪು ಕೊಡಿ. ಉಪ್ಪು ಹಾಕಿದ್ದೀನಿ. ಸರಿ, ಓಕೆ. ಇದು ಕುದೀತಾ ಇರಲಿ. ಸರಿ. ಸೊ ಇವಾಗ ಕಾಳಿಂದ ಮಾಡ್ಕೊಳ್ಳೋದಾ? ಒಲೆ ಹಚ್ಕೊಂಡ್ಬಿಡಿ. ಅದರಲ್ಲೇ ಮಾಡ್ಬೋದಲ್ಲ? ಪ್ಯಾನ್ ಇದೆ ಅಲ್ಲ? ಪ್ಯಾನ್ ಇದೆ, ಮಾಡ್ಬೋದು. ಇದಕ್ಕೆ ಎಣ್ಣೆ ಕೊಡಿ. ನಾವು ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ, ಸ್ವಲ್ಪ ಎಣ್ಣೆ ಸಾಕು. ಸರಿ. ಜೀರಿಗೆ ಮತ್ತೆ ಸಾಸಿವೆ. ಕರಿಬೇವು ಬೇಕಾ? ಕರಿಬೇವು ಕೊಡಿ. ಹಸಿಮೆಣಸು ಬೇಕಾ? ಈರುಳ್ಳಿ ಮತ್ತೆ ಹಸಿಮೆಣಸು. ಹೌದು, ಈರುಳ್ಳಿ ಬೇಕಲ್ಲ. ಈರುಳ್ಳಿ ಒಂದು ಈರುಳ್ಳಿ ಸಾಕ ಇದಕ್ಕೆ? 1-2 ಈರುಳ್ಳಿ ಹಾಕೊಂಡು ಪರವಾಗಿಲ್ಲ. ಈಗ ಈರುಳ್ಳಿ ಹಾಕೋತೀವಿ. ಓಕೆ, ಹಾಕಿ. ಚೆನ್ನಾಗಿ ಹುರ್ಕೋಬೇಕಾ? ಮೆಣಸಿನ್ಕಾಯಿ. ಓಕೆ. ಆಯ್ತಾ ಒಗ್ಗರಣೆಗೆಲ್ಲ ಹಾಕಿದ್ದು? ಸ್ವಲ್ಪ ಸಾಲ್ಟ್ ಕೊಡಿ, ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ. ಈರುಳ್ಳಿ ಹುರಿದಾಯ್ತಾ? ಹಾಕ್ತೀರಾ ಅದಕ್ಕೆ? ಇದು ಕಾಳು ಕೊಡಿ. ಇದಿಷ್ಟು ಹಾಕೊಂಡು ಸ್ವಲ್ಪ ಉಪ್ಪು. ಆಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀರಾ ಅಲ್ಲ, ಚೂರು ಬೇಗ ಹುರಿಯುತ್ತೆ ಅಂತ. ಈಗ ಅದನ್ನ ಕಾಳಿಗೆ ಎಷ್ಟು ಬೇಕು ಅಷ್ಟು. ಆಲ್ರೆಡಿ ಎಲ್ಲ ಬೆಂದ್ಬಿಟ್ಟಿದೆ. ಜಸ್ಟ್ ಒಂದು ಕುದ್ಮೇಲೆ ಆಫ್ ಮಾಡ್ಬೇಕು. ಆಗಿದೆ. ಈಗ ಲಾಸ್ಟಲ್ಲಿ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಮತ್ತೆ ಕೊಬ್ಬರಿ ಹಸಿ ಮಾಡಿನೇ ಹಾಕೋದು. ಇದು ಬೆಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಹಸಿ ಇದನ್ನೇ. ಕೊತ್ತಂಬರಿ ಮತ್ತೆ ಕೊಬ್ಬರಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡಿ ಸರಿಯಾಗಿ ರೆಡಿ ಆಯ್ತು. ಸರಿ, ಪಲ್ಯ ರೆಡಿ ಇದೆ. ಕಾಳು ರೆಡಿ ಇದೆ. ಈಗ ಸಾರು ಕುದೀತಾ ಇದೆ. ಆಗಿದೆಯಾ ಇದು? ಸಾರು ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಒಂದು ಕೊಟ್ಕೊಂಡ್ಬಿಡೋಣ, ಜೀರಿಗೆ ಸಾಸಿವೆ ಒಗ್ಗರಣೆ. ಆದರೆ ಆಯ್ತು ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ. 2 ದಿನ ಇಟ್ಕೊಂಡು ತಿಂದ್ರು ಏನೋ. ಹೌದಾ? ಒಬ್ಬಟ್ಟು ಸಾರು ಅಂತೀವಲ್ಲ, ಹೌದೌದು. ಸ್ವಲ್ಪ ಅದೇ ತರ ಕುದಿಸಿದಷ್ಟು ರುಚಿ ಜಾಸ್ತಿ ಆಗುತ್ತಲ್ವಾ? ಓಕೆ. ಸೊ ಹಾಗಾದ್ರೆ ಆ ಪಲ್ಯನ ಈಚೆ ಇಟ್ಕೊಂಡು ಒಗ್ಗರಣೆ ಅಲ್ಲ, ಆನ್ ಮಾಡ್ಕೊಂಬಿಡಿ. ಎಣ್ಣೆ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಎಣ್ಣೆ ಕಾಯುತ್ತೆ. ಏನ್ ಬೇಕು ಇವಾಗ ಇದಕ್ಕೆ? ಜೀರಿಗೆ ಸಾಸಿವೆ ಕರಿಬೇವು ನೋಡ್ಕೊಳ್ಳಿ. ಎಣ್ಣೆ ಕಾದಿದೆ. ಜೀರಿಗೆ ಸ್ವಲ್ಪ ಕರಿಬೇವಲ್ಲ. ಸೊ ಒಗ್ಗರಣೆ ಹಾಕಿದ್ರೆ ಸಾರು ರೆಡಿ ಆಗ್ಬಿಡುತ್ತೆ. ರೆಡಿ ಆಯ್ತು. ಆಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ. ಓಕೆ, ಮಾಡಿ. ಆಗಿದೆ. ಆಗಿದೆಯಾ ಇವಾಗ? ಆಗಿದೆ.
ರುಚಿ ನೋಡೇ ಬಿಡೋದಲ್ವಾ? ನೋಡೇ ಬಿಡಿ. ಸೊ ಜಾಮೂನ್ ಸಹ ಅಂದ್ರೆ ನೆಂದಿರುತ್ತೆ, ಸ್ವೀಟು ಸಹ ಟೇಸ್ಟ್ ಮಾಡ್ಬೋದು. ಓಕೆ, ಸೊ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಜಾಮೂನ್ಗೆ ಒಂದು ಚೌಟ್. ಸೊ ಜಾಮೂನ್ ಚೆನ್ನಾಗಿ ನೆಂದ್ಬಿಟ್ಟಿದೆ. ನೆಂದಿದೆ. ನಾವು ಇದಕ್ಕೆ ಡ್ರೈ ಜಾಮೂನ್ ಅಂತ ಯಾಕೆ ಅಂದ್ರೆ ಇದು ಫುಲ್ ಇದಕ್ಕೆ ವಾಟರ್ ಕಂಟೆಂಟ್ ಏನೂ ಬೇಡ, ಲಿಕ್ವಿಡ್ ಫಾರ್ಮ್ ಏನೂ ಬೇಡ, ಜಸ್ಟ್ ಫುಲ್ ಈ ಥರ ಎಲ್ಲ ಲಿಕ್ವಿಡ್ನು ತೆಗೆದ್ಬಿಟ್ಟು ಡ್ರೈ ಜಾಮೂನ್ ಥರ. ಇನ್ನೂ ಒಂದು ಆಪ್ಷನ್ ಏನಿದೆ ಅಂದರೆ ಇದಕ್ಕೆ ನಾ ಸಕ್ಕರೆ ತಿಂತೀನಿ, ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತಾರೆ ಅಂದರೆ ಸಕ್ಕರೆ ಪೌಡರ್ ಬರುತ್ತಲ್ವಾ, ಅದ್ರೊಳಗೆ ಇದನ್ನು ಚೆನ್ನಾಗಿ ಅಳ್ಳಾಡಿಸಿದ್ರೆ ಮಕ್ಕಳಿಗೆ ಇನ್ನೂ ಇಷ್ಟ ಆಗುತ್ತೆ. ಡ್ರೈ ಜಾಮೂನ್. ಆಮೇಲೆ ಇದು ಕಟ್ ಬಿಸಿ ಇದೆ. ಇದು ಸ್ವಲ್ಪ ವಿಭೂತಿ ಕೊಡಿ. ಓಕೆ, ತಗೊಳ್ಳಿ. ಸಾಮಾನ್ಯವಾಗಿ ಈಗ ಅಡುಗೆ ಮಾಡಿದ ತಕ್ಷಣ ಅದು ಅಡುಗೆ ಅಂದ್ರೇ ಪ್ರಸಾದ ಅಲ್ವಾ. ನಮ್ಮ ಮನೆಗಳಲ್ಲೆಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಅಡುಗೆ ಮಾಡಿದ ತಕ್ಷಣನೇ ಇದಕ್ಕೆ ಬಾಣಲಿ ಯಾವುದಕ್ಕೆ ಮಾಡಿರ್ತೀವೋ ಅದಕ್ಕೆ ವಿಭೂತಿ ಬರಿತೀವಿ. ಈ ಥರ ಎಲ್ಲ ಬಾಣಲಿಗೂ ವಿಭೂತಿ ಬರೆದು ಆಮೇಲೆ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡೋದು. ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಿ. ಓಕೆ, ಜಾಮೂನ್ಗೆ ಒಂದು ಸ್ಪೂನ್ ತಗೋತೀನಿ. ಸೊ ಕಾಳು ಕಟ್ಟು ಮತ್ತೆ ಡ್ರೈ ಜಾಮೂನ್. ಓಕೆ, ಸಾರು ತುಂಬ ಬಿಸಿ ಇದೆ. ಸೊ ನೀವು ಹೇಳಿದಾಗೆ ಮುದ್ದೆ ಮಾತ್ರ ಇಲ್ಲ, ಹಾಗೆ ಟೇಸ್ಟ್ ನೋಡೋದು. ಪರವಾಗಿಲ್ಲ, ನಾನು ಹೇಳಿದ್ನಲ್ಲ ಮಧ್ಯಾಹ್ನ ರೆಡಿ ಮಾಡ್ಕೊಳ್ತೀವಿ ಮುದ್ದೆನ. ಇದು ರೆಡಿ ಇದೆಯಲ್ಲ. ಓಕೆ, ಜಾಮೂನ್ ಚೆನ್ನಾಗಿ ಏನದು ಪಾಕ ಎಲ್ಲ ಹಿರ್ಕೊಂಡಿದೆ. ತುಂಬ ಏನದು ಟೇಸ್ಟ್ ಆಗಿದೆ. ಏನು ತುಂಬ ಪಾಕನೂ ಕುಡ್ದಿಲ್ಲ, ಜಾಸ್ತಿನೂ ಇಲ್ಲ. ಡ್ರೈ ಜಾಮೂನ್ ಅಂದರೆ ಡ್ರೈ ಆಗಿದೆ, ಹದವಾಗಿದೆ. ಸಕ್ಕರೆ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಂಥರ ಸ್ವಲ್ಪ ಮಾಮೂಲಿ ಜಾಮೂನ್ ತಿಂದವ್ರಿಗೆ ಇದೊಂದು ಸ್ವಲ್ಪ ಬೇರೆ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗಂತೂ ನೀವು ಹೇಳಿದಾಗ ತುಂಬ ಇಷ್ಟ ಆಗುತ್ತೆ. ಓಕೆ, ಇಲ್ಲಿ ಇವಾಗ ಸಾರು ಬೇರೆ ಇದು ನೋಡ್ತೀನಿ. ಚೆನ್ನಾಗಿದೆ. ಸ್ವಲ್ಪ ಖಾರ ಅನ್ಸುತ್ತೆ, ಯಾಕಂದ್ರೆ ಬರೇ ತಿಂತಾ ಇರೋದ್ರಿಂದ ಖಾರ ಅನ್ಸುತ್ತೆ. ಮುದ್ದೆ ಅಥವಾ ಅನ್ನಕ್ಕೂ ಚೆನ್ನಾಗಿರುತ್ತೆ. ಒಳ್ಳೆ ರುಚಿ ಇದೆ, ಕರೆಕ್ಟಾಗಿ ಬೆಂದಿದೆ, ಉಪ್ಪು ಖಾರ ಎಲ್ಲ ನೀಟಾಗಿ ಆಗಿದೆ. ಇದಂತೂ ಅದ್ಭುತವಾಗಿದೆ ಸಾರು. ಇದು ಎಲ್ರಿಗೂ ಇಷ್ಟ ಆಗತ್ತೆ. ಏನೇನೋ ಆ ಬೇರೆ ಬೇರೆ ಸಾಂಬಾರು ಎಲ್ಲ ತಿಂದವರಿಗೆ ತುಂಬ ರುಚಿಯಾಗಿದೆ. ಎರಡು ಏನದು ಹೊಸ ರುಚಿನ ನಮಗೆ ಪರಿಚಯ ಮಾಡಿದ್ದೀರಾ ನೀವು, ತುಂಬ ರುಚಿಯಾಗಿದೆ. ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಡ್ರೈ ಜಾಮೂನ್ ಮಾಡಲು ಬೇಕಾಗುವ ಪದಾರ್ಥ: ಮಿಲ್ಕ್ ಪೌಡರ್, ಮೈದಾ ಪೌಡರ್, ರವೆ, ಸಕ್ಕರೆ, ಹಾಲು, ಕೇಸರಿ ಪೌಡರ್, ಏಲಕ್ಕಿ ಪೌಡರ್. ಡ್ರೈ ಜಾಮೂನ್ ಮಾಡುವ ವಿಧಾನ: ಮೊದಲು ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ 1 ಕಪ್ ನೀರು, 1 ಕಪ್ ಸಕ್ಕರೆ ಹಾಕಿ ಪಾಕ ಮಾಡಲು ಕುದಿಯಲು ಇಡಿ. ಒಂದು ಬೌಲ್ಗೆ ಹಾಲಿನ ಪೌಡರ್ 1 ಕಪ್ಪು, 1/4 ಕಪ್ ಮೈದಾ ಹಿಟ್ಟು, 2 ಚಮಚ ಚಿರೋಟಿ ರವೆ ಹಾಕಿ ಹಾಲು ಹಾಕಿ ಜಾಮೂನ್ ಹಿಟ್ಟಿನ ಹದಕ್ಕೆ ಕಲಸಿ ತುಪ್ಪವನ್ನು ಕೈಗೆ ಸವರಿಕೊಂಡು ಜಾಮೂನ್ ಉಂಡೆಗಳನ್ನು ಮಾಡಿಕೊಳ್ಳಿ. ನಂತರ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಕೇಸರಿ ಪೌಡರ್ ಮತ್ತು ಏಲಕ್ಕಿ ಪೌಡರ್ ಹಾಕಿ ಜಾಮೂನ್ ಉಂಡೆಗಳನ್ನು ಎಣ್ಣೆಯಲ್ಲಿ ಕರೆದು ಪಾಕಕ್ಕೆ ಹಾಕಿ ಪಕ್ಕಕ್ಕೆ ತೆಗೆದು ಇಡಿ. ಈಗ ರುಚಿಯಾದ ಡ್ರೈ ಜಾಮೂನ್ ಸವಿಯಲು ಸಿದ್ಧ. ಮೊಳಕೆ ಹುರುಳಿಕಾಳು ಕಟ್ಟು ಮಾಡಲು ಬೇಕಾಗುವ ಪದಾರ್ಥ: ಮೊಳಕೆ ಹುರುಳಿಕಾಳು, ಈರುಳ್ಳಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಸಾಸಿವೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಬೆಲ್ಲ. ಮೊಳಕೆ ಹುರುಳಿಕಾಳು ಕಟ್ಟು ಮಾಡುವ ವಿಧಾನ: ಮೊದಲು ಸ್ಟವ್ ಹಚ್ಚಿ ಹುರುಳಿಕಾಳನ್ನು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ನಂತರ ಬೇಯಿಸಿದ ನೀರು ಬಸಿದು ಪಕ್ಕಕ್ಕಿಡಿ. ಆಮೇಲೆ ಬಾಣಲೆ ಇಟ್ಟು 1 ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಹುರಿದುಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಹುರಿದ ಎಲ್ಲ ಪದಾರ್ಥವನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹುಣಸೆಹಣ್ಣು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಕಾಳು ಬೇಯಿಸಿದ ನೀರನ್ನು ಸೇರಿಸಿ ಉಪ್ಪು ಹಾಕಿ ಕುದಿಸಿ ಒಗ್ಗರಣೆ ಹಾಕಿದರೆ ರುಚಿಯಾದ ಆರೋಗ್ಯಕರವಾದ ಹುರುಳಿಕಾಳು ಕಟ್ಟು ಸವಿಯಲು ಸಿದ್ಧ. ಮತ್ತೊಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕಿ ಅದಕ್ಕೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಸೇರಿಸಿ ಬಾಡಿಸಿ
ಅದಕ್ಕೆ ಬೆಂದ ಮೊಳಕೆ ಕಾಳು ಸೇರಿಸಿ ತೆಂಗಿನಕಾಯಿ ತುರಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿದರೆ ಮೊಳಕೆ ಹುರುಳಿಕಾಳು ಪಲ್ಯ ಸವಿಯಲು ರೆಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.